ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದ್ವಿತ್. ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ಕನ್ನಡದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿ ಕೊನೆಗೆ ತೆಲುಗಿಗೆ ಹೋಗಿ ತೆಲುಗಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಇವತ್ತು ಆಲದ ಮರವಾಗಿ ಬೆಳೆದಿರುವಂಥ ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಒಂದಷ್ಟು ಆರೋಪಗಳನ್ನು ಹೊತ್ಕೊಂಡಿದ್ದಾರೆ. ಕರ್ನಾಟಕದ ಆಡಿಯನ್ಸ್ ಕಣ್ಣಿಗೆ ಕೆಂಗಣ್ಣಿಗೆ ಆಗಾಗ ಗುರಿಯಾಗ್ತಾ ಇರ್ತಾರೆ. ಕರ್ನಾಟಕದ ಆಡಿಯನ್ಸ್ ಆಕೆಗೆ ಯಾವಾಗಲೂ ನೆಗೆಟಿವ್ ಕಮೆಂಟ್ಸ್ ಅನ್ನ ಮಾಡೋದು ಜಾಸ್ತಿ. ಯಾಕಂದ್ರೆ ಅದಕ್ಕೆ ಕಾರಣ ಗೊತ್ತಿದೆ. ರಕ್ಷಿತ್ ಶೆಟ್ಟಿ, ಹೆಸರಾಂತ ರಕ್ಷಿತ್ ಶೆಟ್ಟಿ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾಕೋ ಅವರ ಸದ್ದು ಕೂಡ ಇಲ್ಲ, ಕಾಣೆ ಆಗಿದ್ದಾರೆ ಅನ್ನುವಂಥ ಟ್ರೋಲ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಅದಕ್ಕೂ ಮುಂಚಿತವಾಗಿ ರಕ್ಷಿತ್ ಶೆಟ್ಟಿ ಎಷ್ಟು ಆಕ್ಟಿವ್ ಆಗಿದ್ರು ಅಂತಂದ್ರೆ ಅವರ ಆಕ್ಟಿವ್ನೆಸ್ಗೆ ಇಡೀ ಕನ್ನಡ ಇಂಡಸ್ಟ್ರಿಯ ಅಭಿಮಾನಿಗಳು, ಕನ್ನಡಿಗರು ಮನಸೋತು ಬಿಟ್ಟಿದ್ರು. ಅವರ ಐಡಿಯಾಲಜಿಗಳಿಗೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ತ್ರಿಬಲಾರ್ ಅಂತಾನೆ ಫೇಮಸ್ ಆಗಿದ್ದಂಥ ರಕ್ಷಿತ್ ರಾಜ್ ರಿಷಬ್ ಇಬ್ಬರ ಒಂದು ಹವಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಈಗ ಆ ಮೂರು ಜನರ ಹೆಸರು ಕೂಡ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇಲ್ಲ, ಅಲ್ಲೂ ಕೂಡ ಸದ್ದುಗಳು ಮೊಳಗ್ತಾ ಇಲ್ಲ. ಹೀಗಿರುವಾಗ ರಕ್ಷಿತ್ ಶೆಟ್ಟಿ ಇಂಡಸ್ಟ್ರಿಯಿಂದ ಕಾಣೆಯಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ರಕ್ಷಿತ್ ಶೆಟ್ಟಿ ಮುಂದಿನ ಸಿನಿಮಾದ ಯೋಜನೆ ಏನು, ಪುಣ್ಯಕೋಟಿ ಮಾಡ್ತೀನಿ ಅಂತ ಹೇಳಿದ್ರು, ಆಮೇಲೆ ರಿಚರ್ಡ್ ಆಂಟೋನಿ ಮಾಡ್ತೀನಿ ಅಂತ ಹೇಳಿದ್ರು. ಅವು ಯಾವುದರ ಬಗ್ಗೆಯೂ ಕೂಡ ಒಂದಷ್ಟು ಎಳ್ಳಷ್ಟು ಅಪ್ಡೇಟ್ಸ್ಗಳು ಕೂಡ ಇಲ್ಲ. ಇದರ ಬೆನ್ನಲ್ಲೇ ರಕ್ಷಿತ್ ಶೆಟ್ಟಿಯಿಂದನೇ ಬೆಳೆದು ನಿಂತು ಇವತ್ತು ಆಲದ ಮರ ಆಗಿರುವಂತಹ ರಶ್ಮಿಕಾ ಮಂದಣ್ಣ ಯಾವಾಗ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು, ಎಂಗೇಜ್ಮೆಂಟ್ ಮಾಡಿ ಇದ್ದಕ್ಕಿದ್ದಂಗೆ ದಿಢೀರನೆ ಇಬ್ಬರು ಕೂಡ ದೂರ ಆದರು. ಇವತ್ತಿಗೂ ಕೂಡ ನಿಖರವಾದ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಇದೇ ಕಾರಣಕ್ಕೆ ಇಂಥದ್ದೇ ವಿಚಾರಕ್ಕೆ ನಾನು ರಕ್ಷಿತನ್ನು ಬಿಟ್ಟೆ ಅಥವಾ ರಕ್ಷಿತ್ ರಶ್ಮಿಕಾಳನ್ನು ಬಿಟ್ಟ ಅನ್ನೋ ಒಂದೇ ಒಂದು ಕಾರಣವೂ ಕೂಡ ಇವತ್ತಿನವರೆಗೂ ಸಿಕ್ಕಿಲ್ಲ ವೀಕ್ಷಕರೇ. ಅದನ್ನು ಹುಡುಕುವಂಥ ಪ್ರಯತ್ನಕ್ಕೆ ಯಾರು ಕೂಡ ಹೋಗಿಲ್ಲ. ಅವ್ರ ಪಾಡಿಗೆ ಅವರು, ಅವರ ಲೈಫ್, ಅವ್ರ ಜೀವನ ಅಂತೇಳಿ ಸುಮ್ಮನಾಗಿದ್ದಾರೆ. ಬಟ್ ರಾಜ್ಯಾದ್ಯಂತ ಇಬ್ಬರ ಬ್ರೇಕಪ್ ಸ್ಟೋರಿ ಅಂತೂ ಸದ್ದು ಮಾಡಿದಂತೂ ಸುಳ್ಳಲ್ಲ. ಇದರ ನಡುವೆ ಅದಾದ ಮೇಲೆ ಸ್ವಲ್ಪ ಅದರಿಂದ ಆಚೆ ಬಂದು ರಕ್ಷಿತ್ ಶೆಟ್ಟಿ ತನ್ನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನಗಳು ನಡೆದರೂ ಕೂಡ ಇತ್ತೀಚೆಗೆ ಯಾವುದೇ ರೀತಿ ಅವರ ಸಿನಿಮಾದ ಅಪ್ಡೇಟ್ಸ್ಗಳು ಕಾಣಿಸ್ತಿಲ್ಲ. ಇದನ್ನ ಒಂದು ಕಡೆ ಇಟ್ಕೊಳ್ಳೋಣ. ಇನ್ನು ಈ ರಕ್ಷಿತ್ ಶೆಟ್ಟಿಯಿಂದನೇ ಬೆಳೆದು ಇವತ್ತು ಹೆಮ್ಮರವಾಗಿರುವಂಥ ರಶ್ಮಿಕಾ ಮಂದಣ್ಣ, ನಾನು ಅದನ್ನು ಓಪನ್ ಆಗಿ ಹೇಳ್ತೀನಿ, ಅದಕ್ಕೆ ನಮಗೆ ಮುಚ್ಚುಮರ ಇಲ್ಲ. ಅವರು ಕನ್ನಡದ ವಿರುದ್ಧವಾಗಿ ರಶ್ಮಿಕಾ ಮಂದಣ್ಣ ಎಷ್ಟರ ಮಟ್ಟಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕನ್ನಡದ ವಿರೋಧಿಯಾಗಿ ಕೆಲಸ ಮಾಡಿದ್ದಾರೆ. ನಾನು ಹಾಗಾಗಿ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ, ಹೆದರೋದು ಇಲ್ಲ. ರಶ್ಮಿಕಾ ಮಂದಣ್ಣ ಅನ್ನೋ ವಿಚಾರ ಬಂದಾಗ ನನಗೆ ಯಾವುದೇ ಎಮೋಷನ್ಸ್ ಇಲ್ಲ, ಜೊತೆಗೆ ಯಾವುದೇ ಫೀಲಿಂಗ್ಸ್ ಕೂಡ ಇಲ್ಲ, ಯಾವುದೇ ಅಭಿಮಾನವೂ ಕೂಡ ನನಗಂತೂ ಇಲ್ಲ. ನಿಮಗೂ ಇಲ್ವಾ? ಇದ್ರೆ ಇದೆ ಅಂತೇಳಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ. ಓಕೆ, ತೆಲುಗು ಇಂಡಸ್ಟ್ರಿಗೆ ಹೋದ್ರು, ಆದರೆ ಅವರ ಕಲೆಯನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಅವರ ಕಲೆಯನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಯಾಕಂದರೆ ಅದೊಂದು ಕಲಾ ಸರಸ್ವತಿ, ಹಾಗಾಗಿ ಆ ಕಲೆಗೆ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಅದು ಎಲ್ರಿಗೂ ಕೂಡ ಒಲಿಯೋದಿಲ್ಲ ಅಲ್ವಾ? ಸೊ ಅದನ್ನು ಅವರು ದುರ್ಬಳಕೆ ಮಾಡ್ಕೊಂಡಿರ್ಬೋದೋ, ಬಳಕೆ ಮಾಡ್ಕೊಂಡಿದ್ದಾರೋ, ಚೆನ್ನಾಗೇ ಬಳಕೆ ಮಾಡ್ಕೊಂಡಿದ್ದಾರೆ ಬಿಡಿ, ಅದು ಬೇರೆ ಪ್ರಶ್ನೆ. ಬಟ್ ಈಗ ಏನು ಅಂತಂದರೆ, ವಿಜಯ್ ದೇವರಕೊಂಡ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರ್ಬೋದು, ತೆಲುಗಿನ ಸೂಪರ್ ಸ್ಟಾರ್. ಈ ವ್ಯಕ್ತಿ ಯಾವ ರೀತಿ ವ್ಯಕ್ತಿ, ಈ ವ್ಯಕ್ತಿನ ನಾವು ಎಲ್ಲೂ ಕೂಡ ಬ್ಲೇಮ್ ಮಾಡ್ಲಿಕ್ಕೆ ಬರಲ್ಲ. ಈ ವ್ಯಕ್ತಿನ ಬ್ಲೇಮ್ ಮಾಡಿ ಏನು ಪ್ರಯೋಜನಕ್ಕೂ ಇಲ್ಲ. ಸೊ ಈ ವ್ಯಕ್ತಿಯ ಹಿಂದೆ ರಶ್ಮಿಕಾ ಮಂದಣ್ಣ ಬಿದ್ದದ್ದು ಯಾಕೆ ಅಂತಲೂ ನಮಗೆ ಗೊತ್ತಿಲ್ಲ. ಸೊ ಅಂಥದ್ದೇನು ಆಸೆ ಆಯಿತು, ಅಂಥದ್ದೇನು ರಕ್ಷಿತ್ ಶೆಟ್ಟಿಯಲ್ಲಿ ಇಲ್ಲದ್ದು ಆತನ ಮೇಲೆ ಏನಿತ್ತು ನಮಗೂ ಗೊತ್ತಿಲ್ಲ. ಅದಕ್ಕೆ ಬೇರೆ ಕಾರಣಗಳಿರ್ಬೋದೇನೋ ಅದೂ ಗೊತ್ತಿಲ್ಲ. ಸೊ ಒಟ್ಟಾರೆಯಾಗಿ ರಕ್ಷಿತ್ ಶೆಟ್ಟಿಯಂತಹ ವಜ್ರದಂಥ ಹುಡುಗನ್ನ ಬಿಟ್ಟು ಯಾವುದೋ ಚಿನ್ನಕ್ಕೋ ಕಂಚಿಗೋ ಸಿಲ್ವರ್ಗೋ ಕೈ ಹಾಕಿರೋದು ಬೇಜಾರಷ್ಟೇ ಬಿಡಿ. ಏನಾದರೂ ಮಾಡ್ಕೊಳ್ಳಿ ಅವ್ರವ್ರ ಲೈಫು. ಆದರೆ ನಮ್ಮ ರಕ್ಷಿತ್ ಶೆಟ್ಟಿಗೆ ಮಾತ್ರ ಏನೂ ಆಗಬಾರ್ದು. ಯಾಕಂದರೆ ಆತ ನಮ್ಮ ಕನ್ನಡಿಗ, ನಮ್ಮ ಹುಡುಗ. ಸೊ ಆತನ ಲೈಫ್ ಮಾತ್ರ ಹಾಳಾಗಬಾರ್ದು. ಆತನಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು, ಮಾಡ್ತಾ ಇದ್ದೀವಿ ಕೂಡ. ಇರಲಿ, ಈಗ ವಿಚಾರಕ್ಕೆ ಬರ್ತೀನಿ ನೇರವಾಗಿ. ಮೊನ್ನೆ ಅಷ್ಟೇ ಎಂಗೇಜ್ಮೆಂಟ್ ಅನ್ನುವಂಥ ವಿಚಾರ, ಓಕೆನಾ, ನಿಶ್ಚಿತಾರ್ಥ ಆಗಿತ್ತು. ಯಾರಿಗೆ? ರಶ್ಮಿಕಾ ಮಂದಣ್ಣ ಮತ್ತು ಈ ವಿಜಯ್ ದೇವರಕೊಂಡಗೆ ನಿಶ್ಚಿತಾರ್ಥ ಆಗಿತ್ತು. ಈಗ ನಿಶ್ಚಿತಾರ್ಥದ ಬೆನ್ನಲ್ಲೇ ಒಂದು ಹೊಸ ಫೋಟೋ ವೈರಲ್ ಆಗ್ತಾ ಇರೋದು ಎಲ್ಲ ಕಡೆ. ಈ ಫೋಟೋ ನಿಶ್ಚಿತಾರ್ಥದ ಅಥವಾ ಮದುವೆಯದ್ದ ಅಂತ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಈಗ ಆಲ್ರೆಡಿ ಅದು ಮದುವೆಯದ್ದ ಅಥವಾ ನಿಶ್ಚಿತಾರ್ಥದ ಅಂತ ನಾವು ಯೋಚನೆ ಮಾಡ್ತಿರುವಾಗ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇದೆ ವೀಕ್ಷಕರೇ. ಈ ಒಂದು ಫೋಟೋ ಮದುವೆಯದ್ದೇ ಅಂತ ಅಲ್ಲಿನ ತೆಲುಗುವಿನವರೇ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ವಿಚಾರವಾಗಿ ತೆಲುಗಿನವರೇ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದು ಮದುವೆ ಫೋಟೋ, ಇದು ರಹಸ್ಯವಾಗಿ ಮದುವೆ ಆಗಿದ್ದಾರೆ, ಯಾರಿಗೂ ತಿಳಿಯದಂತೆ ಇಬ್ಬರು ಕೂಡ ಮದುವೆ ಆಗಿದ್ದಾರೆ ಅಂತೇಳಿ ಊಹಾಪೋಹಗಳು ಹರಿದಾಡ್ತಿರುವಂಥ ಬೆನ್ನಲ್ಲೇ ಅಲ್ಲಿನ ಅಭಿಮಾನಿಗಳೇ ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಫೋಟೋಗಳಲ್ಲಿ ರಶ್ಮಿಕಾ ಮತ್ತು ವಿಜಯ್ ಸಾಂಪ್ರದಾಯಿಕ ವಿವಾಹ ಧರಿಸಿನಲ್ಲಿ ಕಾಣಿಸ್ಕೊಂಡಿದ್ದು, ಮಹೇಶ್ ಬಾಬು ಮತ್ತು ನಮ್ರತಾ ಶಿರೋಡ್ಕರ್ ಅವರೊಂದಿಗೆ ವೇದಿಕೆಯಲ್ಲಿ ಪೋಸ್ ನೀಡುತ್ತಾ ಇರೋದು ಆ ಫೋಟೋವದ್ದು ಕಂಡು ಬಂದಿದೆ. ಈ ಫೋಟೋಗಳು ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿದೆ. ಮತ್ತು ರಶ್ಮಿಕಾ ಮತ್ತು ವಿಜಯ್ ರಹಸ್ಯವಾಗಿ ಮದುವೆ ಆಗ್ಬಿಟ್ರಾ ಅಂತ ಹಲವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಆದಾಗ್ಯೂ ಫೋಟೋಗಳು ಏನಿಂದ ರಚಿತವಾದವು ಎಂದು ತಿಳಿದು ಬಂದಿದೆ. ಈ ಜೋಡಿ ಮದುವೆ ಆಗಿಲ್ಲ ಅಂತಲೂ ಕೂಡ ಒಂದಷ್ಟು ಕಮೆಂಟ್ಗಳು ಬರ್ತಾ ಇದೆ. ಇದು ಇಂದ ಆಗಿರೋದು ಅಥವಾ
ಇದು ಈ ರೀತಿ ಕಮೆಂಟ್ಸ್ಗಳು ಬರ್ತಾ ಇದೆ. ನನ್ನ ಪ್ರಕಾರ ಇದು ಯಾವುದೇ ಕಾರಣಕ್ಕೂ ಕೂಡ AI ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಇನ್ಸ್ಟಾಗ್ರಾಮ್ ಬಳಕೆದಾರರ ಗುಂಟಿ ಶ್ರೀಕಲಾ ನಾಗರಾಜರವರು ಹಂಚಿಕೊಂಡ ಫೋಟೋಗಳಲ್ಲಿ ರಶ್ಮಿಕಾ ಮತ್ತು ವಿಜಯ್ ಸಾಂಪ್ರದಾಯಿಕ ವಿವಾಹ ಉಡುಪಿನಲ್ಲಿ ಹೂಮಾಲೆಗಳೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಆದರೆ ಮಹೇಶ್ ಬಾಬು ಮತ್ತು ನಮ್ರತಾ ಶಿರೋಡ್ಕರ್ ವೇದಿಕೆಯಲ್ಲಿ ಅವರ ಪಕ್ಕದಲ್ಲಿ ಪೋಸ್ ನೀಡಿದ್ದಾರೆ. ವೇದಿಕೆಯನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಅವರ ಹಿಂದಿನ ಬೋರ್ಡ್ನಲ್ಲಿ ವಿಜಯ್ ಮತ್ತು ರಶ್ಮಿಕಾ ಎಂದು ಬರೆಯಲಾಗಿತ್ತು. ಈ ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಅನೇಕ ಅಭಿಮಾನಿಗಳು ಅವರ ಖಾಸಗಿ ಸಮಾರಂಭದಲ್ಲಿ ವಿವಾಹವಾದರು ಎಂದು ಆಶ್ಚರ್ಯ ಪಡ್ತಾ ಇದ್ದಾರೆ. ಆದಾಗ್ಯೂ ಫೋಟೋಗಳು AI ನಿಂದ ರಚಿಸಲ್ಪಟ್ಟಿವೆ ಅನ್ನುವಂಥ ಕಮೆಂಟ್ಗಳು ಕೂಡ ಬರ್ತಾ ಇದೆ. ವಿಜಯ್ ಮತ್ತು ರಶ್ಮಿಕಾ ಅಕ್ಟೋಬರ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಅಂತ ವರದಿಯಾಗಿದೆ. ನಟರ ಆಪ್ತ ಮೂಲಗಳು ಇತ್ತೀಚೆಗೆ NDTVಗೆ ತಿಳಿಸಿದ್ದು, ಅವರ ನಿಶ್ಚಿತಾರ್ಥವು ಅಕ್ಟೋಬರ್ 3, 2025ರಂದು ವಿಜಯ್ ಅವರ ಹೈದರಾಬಾದ್ ನಿವಾಸದಲ್ಲಿ ನಡೆಯಿತು. ಸಮಾರಂಭವನ್ನು ಖಾಸಗಿಯಾಗಿ ಮಾಡಲಾಯಿತು ಅಂತ ಹೇಳಿ ಒಂದಷ್ಟು ಜನ ಅವರ ಆಪ್ತರು ವಿವರಿಸಿಕೊಂಡಿದ್ದಾರೆ. ಕುಟುಂಬ ಸದಸ್ಯರು ಮತ್ತು ಕೆಲವು ಆಪ್ತ ಸ್ನೇಹಿತರು ಮಾತ್ರ ಹಾಜರಿದ್ದರು. ವರದಿಗಳ ಪ್ರಕಾರ ರಶ್ಮಿಕಾ ಮತ್ತು ವಿಜಯ್ ಫೆಬ್ರವರಿ 26, 2026ರಂದು ರಾಜಸ್ಥಾನದ ಉದಯಪುರದಲ್ಲಿರುವ ಐಷಾರಾಮಿ ಮನೆಯಲ್ಲಿ ಅಥವಾ ಅರಮನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ವಿವಾಹ ಆಗ್ತಾರೆ ಅಂಥೇಳಿ ಒಂದು ಅಧಿಕೃತ ಮಾಹಿತಿಯನ್ನು ಕೂಡ ಬಿಟ್ಟಿಲ್ಲ. ಬಟ್ ಈ ಬಗ್ಗೆ ಸಾಕಷ್ಟು ವಿಚಾರಗಳು ವರದಿ ಆಗ್ತಾ ಇದೆ. ಅಕ್ಟೋಬರ್ನಲ್ಲಿ ರಶ್ಮಿಕಾ ತನ್ನ ನಾಯಿ ಔರಾದ ಮುದ್ದೋದ ವಿಡಿಯೋವನ್ನು ಹಂಚಿಕೊಂಡ್ರು. ಅಭಿಮಾನಿಗಳು ಅವರ ಬೆರಳಿನಲ್ಲಿ ಹೊಳೆಯುವ ಉಂಗುರವನ್ನು ತೋರಿಸಿದ್ರು. ಅದೇ ಸಮಯದಲ್ಲಿ ವಿಜಯ್ ಅವರನ್ನು ಶ್ರೀ ಸತ್ಯ ಸಾಯಿಬಾಬಾ ದರ್ಶನಕ್ಕೆ ಹೋದಾಗ ಅವರು ಕೂಡ ಒಂದು ರಿಂಗ್ ತೋರಿಸಿದ್ರು. ನವೆಂಬರ್ನಲ್ಲಿ ರಶ್ಮಿಕಾ ಅವರ ದಿ ಗರ್ಲ್ ಫ್ರೆಂಡ್ ಚಿತ್ರದ ಯಶಸ್ಸಿನ ಪಾರ್ಟಿಯಲ್ಲೂ ಕೂಡ ವಿಜಯ್ ಅವರು ರಶ್ಮಿಕಾ ಅವರ ಕೈಗೆ ಮುತ್ತಿಕ್ಕುತ್ತಿರುವುದು ಕಂಡುಬಂದಿತು. ಅಭಿಮಾನಿಗಳು ಅವರ ಕೆಮಿಸ್ಟ್ರಿಯನ್ನು ಕೂಡ ಮೆಚ್ಚಿಕೊಂಡಿದ್ರು. ಆ ವಿಡಿಯೋ ಕೆಲವೇ ಕ್ಷಣಗಳಲ್ಲಿ ವೈರಲ್ ಆಯಿತು. ಇಬ್ಬರು ಮೊದಲು ಗೀತಾ ಗೋವಿಂದಂನಲ್ಲಿ ಅಂದರೆ 2018ರಲ್ಲಿ ಆ ಸೆಟ್ನಲ್ಲಿ ಭೇಟಿಯಾದರು. ಆಮೇಲೆ ನಂತರ ಡಿಯರ್ ಕಾಮ್ರೇಡ್ನಲ್ಲಿ ಮತ್ತೆ ಒಂದಾದರು ಅಂತ ಹೇಳಲಾಗ್ತಾ ಇದೆ. ಅದು ಗೊತ್ತಿರುವಂಥ ವಿಚಾರ. ಸೊ ಇರಲಿ, ಇವರಿಬ್ಬರು ಕೂಡ ಒಂದಾಗಲಿ, ಚೆನ್ನಾಗಿರಲಿ. ಇವರಿಬ್ಬರು ಕೆಮಿಸ್ಟ್ರಿ ಕೂಡ ಚೆನ್ನಾಗಿದೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರಂತೆ. ಚೆನ್ನಾಗಿಯೇ ಇರಲಿ, ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಭೇದ ಭಾವ ಅಥವಾ ಮನಸ್ಸಿಗೆ ನಾವೇನಾದ್ರು ಬೇಜಾರು ಮಾಡ್ಕೊಳ್ಳುವಂಥದ್ದಂತ ಏನಲ್ಲ. ಆದರೆ ಗುಟ್ಟಾಗಿ ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಬಹುಶಃ ಈ ರೀತಿ ಗುಟ್ಟಾಗಿ ಮದುವೆ ಆಗಿ ಕೊನೆಗೆ ಅವರು ರಾಜಸ್ಥಾನದ ಅವರ ಅರಮನೆಯಲ್ಲಿ ಅಥವಾ ಅವ್ರು ಯಾವುದೋ ಒಂದು ನೋಡ್ಕೊಂಡಿದ್ದಾರಲ್ಲ ಆ ಮನೆಯಲ್ಲಿ ಮದುವೆ ಆಗೋದು ಸಾಧ್ಯತೆ ಇದೆ. ಈಗಾಗಲೇ ಅದಕ್ಕೆಲ್ಲ ತಯಾರಿಗಳು ನಡೀತಾ ಇದೆಯಂತೆ. ನಡೀಲಿ, ಒಳ್ಳೆಯದಾಗಲಿ, ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರ ಒಳ್ಳೆಯದನ್ನೇ ಬಯಸೋದು ನಮ್ಮ ಕೆಲಸ ಅಲ್ವಾ. ಸೊ ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ನಮ್ಮ ರಕ್ಷಿತ್ ಶೆಟ್ಟಿ ಅವರಿಗೂ ಕೂಡ ಒಳ್ಳೆಯದಾಗಲಿ. ಸೊ ರಕ್ಷಿತ್ ಶೆಟ್ಟಿಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ಗೀತಾ ಗೋವಿಂದಂ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ಈಕೆ ಯಾರ್ದು ಈ ರಶ್ಮಿಕಾ ಮಂದಣ್ಣ ಅವ್ರದ್ದು ಯಾವುದೇ ರೀತಿಯಂಥ ಬ್ರೇಕಪ್ ಸ್ಟೋರಿ ಅಂತ ಇರಲಿಲ್ಲ. ಅದಾದ ನಂತರದಲ್ಲೇ ಒಂದಷ್ಟು ಬ್ರೇಕಪ್ ಅನ್ನೋ ಮ್ಯಾಟ್ರ್ ಬಂದಿದ್ದು. ಸೊ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಅವಾಗಲೇ. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಇದೇ ಮ್ಯಾಟರ್ ರಕ್ಷಿತ್ ಶೆಟ್ಟಿಗೆ ಗೊತ್ತಾಗಿ ಆಕೆಯನ್ನು ಬಿಟ್ಟಿದ್ದ ಅಥವಾ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರ ತಾಯಿ ಎಲ್ಲ ಸೇರಿಕೊಂಡು ರಕ್ಷಿತ್ರನ್ನು ಬಿಟ್ಟು ಹೋದದ್ದ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಈಗ ಏನು ಮಾತಾಡಿದ್ರು ಕೂಡ ತಪ್ಪಾಗಿಬಿಡುತ್ತೆ. ಏನು ಮಾತಾಡಿದ್ರು ಕೂಡ ಅದರಲ್ಲೂ ಕೂಡ ಈಗ ಬೇರೆ ಹೇಟ್ ಸ್ಪೀಚ್ ಅನ್ನುವಂಥ ಒಂದು ಆ್ಯಕ್ಟನ್ನು ತೊಗೊಬಂದುಬಿಟ್ಟು ನಾವು ಯಾವುದೇ ಅಭಿಪ್ರಾಯವನ್ನು ಹೊರಹಾಕೋದಕ್ಕೂ ಕೂಡ ಇವರು ಲಾಕ್ ಮಾಡಿ ಕೂರಿಸಿದಂತಾಗಿದೆ. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ಒಂದು ಮಾತನಾಡುವ ಹಕ್ಕನ್ನು ಇಲ್ಲಿ ಕಿತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಸದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ. ವೀಕ್ಷಕರೇ, ನಿಮಗೇನು ಅನ್ನಿಸ್ತಾ ಇದೆ? ನಿಮ್ಮ ಪ್ರಕಾರ ಏನಿರ್ಬೋದು? ನಿಮ್ಮ ಒಂದು ಸೋರ್ಸ್ ಪ್ರಕಾರ, ನೀವು ಕಂಡು ಹಿಡಿದಿರೋ ಪ್ರಕಾರ, ನಿಮ್ಮ ಸೋರ್ಸ್ ಪ್ರಕಾರ, ನಿಮ್ಮ ಬುದ್ಧಿವಂತಿಕೆ ಪ್ರಕಾರ ಏನಿರ್ಬೋದು, ಏನಾಗಿರ್ಬೋದು? ಮದುವೆ ಆಗಿದೆಯಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.